ನಮಸ್ಕಾರ ಸ್ನೇಹಿತರೆ. 2026 ಆಗಸ್ಟ್ 12ರಂದು ಸಂಭವಿಸಲಿರುವ ವರ್ಷದ ಪ್ರಮುಖ ಸೂರ್ಯಗ್ರಹಣವು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ? ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆಯೇ? ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಜ್ಯೋತಿಷ್ಯದ ವಿವರ. ಈ ಸೂರ್ಯಗ್ರಹಣವು ವೈದಿಕ ಜ್ಯೋತಿಷ್ಯದ ಪ್ರಕಾರ ಕರ್ಕಾಟಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಭಾರತದಲ್ಲಿ ಈ ಗ್ರಹಣವು ಗೋಚರಿಸುತ್ತದೆಯೇ? ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹೀಗಾಗಿ ಕಟ್ಟುನಿಟ್ಟಾದ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಆದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣದ ಶಕ್ತಿಯು ಪ್ರತಿಯೊಬ್ಬರ ಜೀವನದ ಕರ್ಮ ಮತ್ತು ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಅದೃಷ್ಟ ಮತ್ತು ಅಶುಭ ಫಲಗಳು. ಅದೃಷ್ಟ ಒಲಿಯುವ ರಾಶಿಗಳು: ವೃಷಭ, ಕನ್ಯಾ, ವೃಶ್ಚಿಕ ಮತ್ತು ಕುಂಭ. ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು: ಕರ್ಕಾಟಕ ಗ್ರಹಣ ನಡೆಯುವ ರಾಶಿ, ಮಕರ, ಮೇಷ, ತುಲಾ ಮತ್ತು ಧನುಸ್ಸು. 12 ರಾಶಿಗಳ ಮೇಲಾಗುವ ಸಂಪೂರ್ಣ ಪ್ರಭಾವಗಳು ಯಾವುದು ಎನ್ನುವುದನ್ನು ನಾವೀಗ ತಿಳಿಯೋಣ. ಮೇಷರಾಶಿ. ಸೂರ್ಯಗ್ರಹಣವು ನಿಮ್ಮ 4ನೇ ಮನೆಯಲ್ಲಿ ಸಂಭವಿಸುತ್ತಾನೆ. ಇದರ ಪ್ರಭಾವ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಆಸ್ತಿ, ವಾಹನ ಮತ್ತು ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ವಿಳಂಬ ಅಥವಾ ಅನಿರೀಕ್ಷಿತ ಬದಲಾವಣೆಗಳಾಗಬಹುದು. ಅದೃಷ್ಟ ಹೇಗಿರಲಿದೆ? ಅದೃಷ್ಟ ಸಾಧಾರಣವಾಗಿರಲಿದೆ. ವೃಷಭ ರಾಶಿ. ಗ್ರಹಣವು ನಿಮ್ಮ 3ನೇ ಮನೆಯಲ್ಲಿ ನಡೆಯುತ್ತದೆ. ಪ್ರಭಾವ: ನಿಮ್ಮಲ್ಲಿ ಧೈರ್ಯ, ಪರಾಕ್ರಮ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಣ್ಣ ಪ್ರಯಾಣಗಳಿಂದ ಲಾಭ ಸಿಗಲಿದೆ. ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ತಾಳ್ಮೆ ಇರಲಿ. ಅದೃಷ್ಟ ಶುಭ. ಮಿಥುನ ರಾಶಿ. ಗ್ರಹಣವು 2ನೇ ಮನೆಯಲ್ಲಿ ಸಂಭವಿಸುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಾಗಬಹುದು. ಹಣಕಾಸಿನ ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯ. ಮಾತಿನ ಮೇಲೆ ಹಿಡಿತವಿರಲಿ. ಕಟುವಾದ ಮಾತುಗಳಿಂದ ಕುಟುಂಬದಲ್ಲಿ ಕಲಹ ಉಂಟಾಗುವ ಸಾಧ್ಯತೆ ಇದೆ. ಅದೃಷ್ಟ ಸಾಧಾರಣ. ಕರ್ಕಾಟಕ ರಾಶಿ. ನಿಮ್ಮದೇ ರಾಶಿಯ ಮೇಲೆ ಗ್ರಹಣ ನಡೆಯುತ್ತಿರುವುದರಿಂದ ಈ ಸಮಯ ಅತ್ಯಂತ ಮಹತ್ವದ್ದಾಗಿದೆ. ಮಾನಸಿಕ ಒತ್ತಡ, ಗೊಂದಲಗಳು ಹೆಚ್ಚಾಗಬಹುದು. ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಬೇಕು. ಜೀವನದ ಪ್ರಮುಖ ನಿರ್ಧಾರಗಳನ್ನು 6 ತಿಂಗಳ ಮಟ್ಟಿಗೆ ಮುಂದೂಡುವುದು ಒಳಿತು. ಅದೃಷ್ಟ ಅಶುಭ. ಬಹಳ ಎಚ್ಚರಿಕೆ ವಹಿಸಿ. ಸಿಂಹರಾಶಿ. ಗ್ರಹಣವು 12ನೇ ಮನೆಯಲ್ಲಿ ಸಂಭವಿಸುತ್ತದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣದ ಯೋಗವಿದೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ಆದರೆ ನಿದ್ರಾಹೀನತೆ ನಿಮ್ಮನ್ನು ಕಾಡಬಹುದು. ಅದೃಷ್ಟ ಮಿಶ್ರಫಲ. ಕನ್ಯಾ ರಾಶಿ. ಗ್ರಹಣವು ಲಾಭಸ್ಥಾನವಾದ 11ನೇ ಮನೆಯಲ್ಲಿದೆ. ಇದು ನಿಮಗೆ ಅತ್ಯಂತ ಶುಭ ಸಮಯ. ಆರ್ಥಿಕ ಲಾಭ, ಹಳೆಯ ಹೂಡಿಕೆಯಿಂದ ಪ್ರತಿಫಲ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಸ್ನೇಹಿತರಿಂದ ಸಹಾಯ ಸಿಗಲಿದೆ. ಅದೃಷ್ಟ ಅತ್ಯಂತ ಶುಭ. ತುಲಾ ರಾಶಿ. ಕರ್ಮಸ್ಥಾನವಾದ 10ನೇ ಮನೆಯಲ್ಲಿ ಗ್ರಹಣ. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗಬಹುದು. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ವಾದ ವಿವಾದಗಳಿಂದ ದೂರವಿರಿ. ಅದೃಷ್ಟ ಅಶುಭ. ಎಚ್ಚರಿಕೆ ಅಗತ್ಯ. ವೃಶ್ಚಿಕ ರಾಶಿ. ಭಾಗ್ಯಸ್ಥಾನವಾದ 9ನೇ ಮನೆಯಲ್ಲಿ ಗ್ರಹಣ. ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಅದೃಷ್ಟ ಶುಭ. ಧನುಸ್ಸು ರಾಶಿ. ಗ್ರಹಣವು 8ಮ ಸ್ಥಾನದಲ್ಲಿ ನಡೆಯಲಿದೆ. ಅನಿರೀಕ್ಷಿತ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ. ಆರೋಗ್ಯದಲ್ಲಿ ಏರುಪೇರಾಗಬಹುದು. ಯಾರಿಗೂ ಸಾಲ ಕೊಡುವ ಸಾಹಸ ಬೇಡ. ಅದೃಷ್ಟ ಅಶುಭ. ಎಚ್ಚರಿಕೆ ಅಗತ್ಯ. ಮಕರ ರಾಶಿ. ಕಳತ್ರ ಸ್ಥಾನವಾದ 7ನೇ ಮನೆಯಲ್ಲಿ ಗ್ರಹಣ. ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಸಂಗಾತಿಯೊಂದಿಗೆ ತಾಳ್ಮೆ ಹಾಗೂ ಪ್ರೀತಿಯಿಂದ ವರ್ತಿಸಿ. ಅದೃಷ್ಟ ಅಶುಭ. ಎಚ್ಚರಿಕೆ ಅಗತ್ಯ. ಕುಂಭರಾಶಿ.
ರೋಗ ಮತ್ತು ಶತ್ರು ಸ್ಥಾನವಾದ 6ನೇ ಮನೆಯಲ್ಲಿ ಗ್ರಹಣ. ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಾದಿದೆ. ಅದೃಷ್ಟ ಶುಭ. ಮೀನರಾಶಿ, ಪಂಚಮ ಸ್ಥಾನದಲ್ಲಿ ಗ್ರಹಣ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಉಂಟಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಗೊಂದಲಗಳಿರಬಹುದು. ಮಕ್ಕಳ ಭವಿಷ್ಯ ಮತ್ತು ಆರೋಗ್ಯದ ಬಗ್ಗೆ ಚಿಂತೆ ಕಾಡಬಹುದು. ಅದೃಷ್ಟ ಮಿಶ್ರಫಲ. ವಿಶೇಷ ಪರಿಹಾರಗಳು: ಮಂತ್ರಪಠಣ, ಗ್ರಹಣದ ದಿನದಂದು ಆದಿತ್ಯ ಹೃದಯ ಸ್ತೋತ್ರ, ಮಹಾಮೃತ್ಯುಂಜಯ ಮಂತ್ರ ಅಥವಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ. ದಾನ ಧರ್ಮ: ಗೋಧಿ, ಬೆಲ್ಲ, ತಾಮ್ರದ ವಸ್ತುಗಳು ಅಥವಾ ಕೆಂಪು ವಸ್ತ್ರವನ್ನು ಬಡವರಿಗೆ ದಾನ ಮಾಡುವುದರಿಂದ ಸೂರ್ಯದೇವನ ಕೃಪೆಗೆ ಪಾತ್ರರಾಗುವಿರಿ. ದೇವಾಲಯದ ದರ್ಶನ: ಗ್ರಹಣದ ದಿನದಂದು ಮನೆಯಲ್ಲೇ ಧ್ಯಾನ ಮಾಡುವುದು ಉತ್ತಮ. ಮರುದಿನ ಮುಂಜಾನೆ ಸ್ನಾನ ಮಾಡಿ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ವಿಶೇಷವಾಗಿ ಕರ್ಕಾಟಕ, ಮಕರ, ತುಲಾ ಮತ್ತು ಮೇಷರಾಶಿಯವರು ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದು ಒಳ್ಳೆಯದು. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಗ್ರಹಣ ಎಂದರೆ ಯಾವುದು ಕೆಟ್ಟದಾಗುವ ಮುನ್ಸೂಚನೆಯಲ್ಲ, ಬದಲಾಗಿ ನಮ್ಮ ಕರ್ಮಗಳ ಶುದ್ಧೀಕರಣದ ಸಮಯ. ಸಕಾರಾತ್ಮಕ ಚಿಂತನೆ, ಧ್ಯಾನ ಮತ್ತು ದಾನದಿಂದ ಎಲ್ಲವೂ ಶುಭವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮುಂಬರುವ ದಿನಗಳ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ರಾಶಿಯ ಅನುಭವಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರಗಳು.